ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಿದ್ದಂಗೆ ಗೊತ್ತಾಗ್ತಿದೆ ಇವತ್ತು ಕುರ್ತೀಸ್ ಕಲೆಕ್ಷನ್ ಮಾಡ್ತಾ ಇದ್ದೀನಿ ಅಂತ. ಸೊ ಇದೆಲ್ಲ ಕುರ್ತೀಸ್ ನಾನು ಫ್ಲಿಪ್ಕಾರ್ಟ್ ಇಂದ ಪರ್ಚೇಸ್ ಮಾಡಿರುವಂಥದ್ದು. ಎಲ್ಲವೂ ಅಂಡರ್ 500 ಇರುವಂತಹ ಕುರ್ತಿ ಸೆಟ್ಸ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನಿಮಗೆ ಆಫೀಸ್ ವೇರ್ ಆಗಿರ್ಬೋದು ಅಥವಾ ಮನೇಲಿ ಯೂಸ್ ಮಾಡೋಕ್ಕಾಗಿರ್ಬೋದು, ಆಚೆ ಹಾಕೊಂಡು ಹೋಗೋಕ್ಕಾಗಿರ್ಬೋದು, ಅಫಿಷಿಯಲ್ ಲುಕ್ ಕೊಡುವಂತಹ ಕುರ್ತೀಸ್ ಸೆಟ್ಸ್ ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ನಾನು ನನ್ನ ಪರ್ಸನಲ್ ಯೂಸ್ಗೆ ಅಂತ ತಗೊಂಡಿರುವಂತಹ ಕುರ್ತೀಸ್ ಇದೆಲ್ಲ. ಕೆಲವೊಂದು ಆಲ್ರೆಡಿ ಯೂಸ್ ಮಾಡಿದ್ದೀನಿ, ಕೆಲವೊಂದು ಇನ್ನು ಯೂಸ್ ಮಾಡಿಲ್ಲ. ಸೊ ಹೇಗಿದೆ ಏನು ಅಂತ ರಿವ್ಯೂಸ್ ನೋಡೋಣ. ಅದಕ್ಕೆ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ಸೋ ದಟ್ ನನ್ನ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ. ಸೊ ನಾನು ಹೇಳ್ದಂಗೆ ಎಲ್ಲಾ ಕುರ್ತೀಸು 500 ಇರುವಂತಹ ಕುರ್ತೀಸ್ ವಿತ್ ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು. ಸೊ ಒಂದೊಂದಾಗಿ ನೋಡೋಣ ಹೇಗಿದೆ ಅಂತ. ಇದೆಲ್ಲ ಕುರ್ತಿ ಸೆಟ್ಸ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಬೇಕನ್ಸಿದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಕೋಬಹುದು. ಇದು ಯಾವುದೇ ತರನಾದ ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ನನ್ನ ಪರ್ಸನಲ್ ಯೂಸ್ಗೆ ತರಿಸಿರುವಂತದ್ದು. ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಫಸ್ಟ್ ಒಂದು ಬನ್ನಿ ನೋಡೋಣ. ಈ ಬ್ಯೂಟಿಫುಲ್ ಪರ್ಪಲ್ ಕಲರ್, ಇದಕ್ಕೆ ದುಪಟ್ಟ ಇಲ್ಲ, ಜಸ್ಟ್ ಟಾಪ್ ಅಂಡ್ ಪ್ಯಾಂಟ್ ಸೆಟ್ ಬಂದಿರುವಂತದ್ದು. ಸೊ ಇದ್ರದ್ದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನೀವು ರೇಯಾನ್ ಕಾಟನ್ ಬರುತ್ತಲ್ಲ, ಆ ಮೆಟೀರಿಯಲ್ ಇದು ತುಂಬಾನೇ ಚೆನ್ನಾಗಿದೆ. ಅಂಡ್ ಡಿಫ್ರೆಂಟ್ ನೆಕ್ ಪ್ಯಾಟರ್ನ್ ಇರುವಂತದ್ದು. ಆ ಸೈಡಲ್ಲಿ ನಾನು ಡಿಸ್ಪ್ಲೇ ಆಗ್ತಿದೆ ನೋಡಿ. ಸೊ ದಟ್ ಆ ಪ್ಯಾಟರ್ನ್ ಇರುವಂತದ್ದು ವಿತ್ ಐ ನೆಕ್, ಫುಲ್ ನೆಕ್ ಕವರ್ ಆಗುತ್ತೆ. ಸೊ ತುಂಬಾನೇ ಚೆನ್ನಾಗಿದೆ. ಸೊ ಇದು ಯಾವುದೇ ತರನಾದ ಕಟ್ ಇಲ್ಲ, ರೌಂಡ್ ಅನಾರ್ಕಲಿ ಟೈಪ್ ಬರುತ್ತೆ. ಸಿಂಗಲ್ ಟಾಪ್ ಕೂಡ ವೇರ್ ಮಾಡ್ಬೋದು, ಮ್ಯಾಕ್ಸಿ ತರ. ಸೊ ಕ್ವಾಲಿಟಿ ನನಗೆ ತುಂಬಾ ಇಷ್ಟ ಆಯ್ತು. ಇದೇನು ವಾಶ್ ಆಗಿಲ್ಲ, ಹಾಗಾಗಿ ನನಗೆ ಕಲರ್ ಹೋಗುತ್ತಾ ಇಲ್ವಾ ಗೊತ್ತಿಲ್ಲ. ಮೆಟೀರಿಯಲ್ ನೋಡಿದ್ರೆ ಕಲರ್ ಹೋಗಲ್ಲ ಅನ್ನಿಸ್ತಿದೆ. ಸೊ ಪ್ಯಾಂಟ್ ನಿಮಗೆ ಪ್ಲಾಜೋ ತರ ಬಂದಿದೆ. ಸೊ ಇದ್ರ ಕಾಸ್ಟ್ ಬಂದು 500 ರುಪೀಸ್. ಸೊ ಡಿಸ್ಪ್ಲೇ ಅಲ್ಲಿ ಕಾಣಿಸ್ತಿದೆ ನೋಡಿ. ನಾನು ಇದನ್ನ ಯೂಸ್ ಮಾಡಿಲ್ಲ, ಬಟ್ ತುಂಬಾನೇ ಇಷ್ಟ ಆಗಿರುವಂತಹ ಕುರ್ತಿ. ಬಿಕಾಸ್ ನೆಕ್ ನಮಗೆ ಡಿಫ್ರೆಂಟ್ ಆಗಿರುತ್ತೆ. ಬಿಕಾಸ್ ನಾವು ಯಾವುದೇ ಪರ್ಚೇಸ್ ಮಾಡಿದ್ರು ಒಂದೇ ತರ ನೆಕ್ಸ್ ಇರುತ್ತೆ, ಒಂದೇ ತರ ನೆಕ್ ಡಿಸೈನ್ಸ್ ಜನರಲಿ ಸಿಗುತ್ತೆ. ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೆಕ್, ಹಾಗಾಗಿ ನನಗೆ ಪರ್ಸನಲಿ ತುಂಬಾ ಇಷ್ಟ ಆಗಿದ್ದಂತಹ ಟಾಪ್ ಇದು. ಸೊ ನೆಕ್ಸ್ಟ್ ಒನ್ ಬಂದು ವೈಟ್ ಅಂಡ್ ಪಿಂಕ್. ಇದು ಕೂಡ ವಿತೌಟ್ ದುಪಟ್ಟ, ಪ್ಯಾಂಟ್ ಅಂಡ್ ಟಾಪ್ ತರ ಬರುತ್ತೆ. ಇದು ಶಾರ್ಟ್ ಟಾಪ್ ಬರುತ್ತೆ ನಿಮಗೆ ವಿತೌಟ್ ಸ್ಲೀವ್. ನೋಡ್ತಾ ಇರ್ಬೋದು, ಶಾರ್ಟ್ ಟಾಪ್ ಬರುತ್ತೆ. ಹಾಗಾಗಿ ಪ್ಯಾಂಟ್ ನಿಮಗೆ ಫುಲ್ ಫ್ಲೇರ್ಡ್ ಪ್ಯಾಂಟ್ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿದೆ. ಗ್ರ್ಯಾಂಡ್ ಆಗಿ ಕೂಡ ಕಾಣುತ್ತೆ. ತುಂಬಾ ನಿಮ್ಮ ಹತ್ರ ಇರೋ ಪಿಂಕ್ ದುಪಟ್ಟ ಅಥವಾ ಗ್ರೀನ್ ದುಪಟ್ಟನ ನೀವು ಮ್ಯಾಚ್ ಮಾಡ್ಕೋಬಹುದು. ಈ ಜರಿ ಬಾರ್ಡರ್ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಸೊ ಇದರಿಂದನೇ ಲುಕ್ ಚೆನ್ನಾಗಿದೆ. ಈವನ್ ಅದರ್ವೈಸ್ ವೈಟ್ ಅಂಡ್ ಪಿಂಕ್ ಅಥವಾ ವೈಟ್ ಕಾಂಬಿನೇಷನ್ ಅಲ್ಲಿ ಯಾವುದೇ ಕಲರ್ ಬಂದು ತುಂಬಾನೇ ಚೆನ್ನಾಗಿರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಈ ತರ ಇದೆ. ಇದ್ರದ್ದು ಕೂಡ ಡಿಸ್ಪ್ಲೇ ನಾನು ಇಲ್ಲಿ ಸೈಡ್ ಅಲ್ಲಿ ಹಾಕಿರ್ತೀನಿ. ಹಾಗೆ ಕಾಸ್ಟ್ ಬಂದು ಇದು 499 ರುಪೀಸ್. ನನಗೆ ಪರ್ಚೇಸ್ ಮಾಡಿದಾಗ 499 ಇತ್ತು. ಮೋರ್ ಆರ್ ಲೆಸ್ ಸೇಮ್ ಕಾಸ್ಟ್ ಇರುತ್ತೆ. ನಿಮಗೂ ಇಷ್ಟ ಆದ್ರೆ ನೀವು ಕೂಡ ಪರ್ಚೇಸ್ ಮಾಡಬಹುದು. ಮೆಟೀರಿಯಲ್ ತುಂಬಾನೇ ಚೆನ್ನಾಗಿದೆ. ಇದನ್ನ ಕೂಡ ನಾನು ಇನ್ನು ಯೂಸ್ ಮಾಡಿಲ್ಲ, ಜಸ್ಟ್ ಆಲ್ಟರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಇದು ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ವೈಟ್ ಬೇಸ್ ಎಲ್ಲರಿಗೂ ಚೆನ್ನಾಗಿ ಕಾಣುತ್ತೆ. ಐದರ್ ಯುವರ್ ಫೇರ್, ಡಾರ್ಕ್, ಯಾವುದೇ ಕಾಂಪ್ಲೆಕ್ಷನ್ ಇಲ್ಲಿದ್ರು ವೈಟ್ ಬೇಸ್ ಎಲ್ಲರಿಗೂ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಅಂಡ್ ಕಣ್ಣು ಮುಚ್ಕೊಂಡು ನೀವು ಇದನ್ನ ತಗೋಬಹುದು. ಜಸ್ಟ್ 499 ರುಪೀಸ್. ನೀವು ಫಂಕ್ಷನ್ ಕೂಡ ವೇರ್ ಮಾಡ್ಬೋದು. ನೋಡಿ, ಡೋರಿ ಕೂಡ ಕೊಟ್ಟಿದ್ದಾರೆ ಟಾಪಿಗೆ, ತುಂಬಾನೇ ಚೆನ್ನಾಗಿದೆ. ಯು ಕ್ಯಾನ್ ಸಿ. ಸೊ ಇದು ಕೂಡ ತುಂಬಾನೇ ಇಷ್ಟ ಆಯ್ತು ನಂಗೆ. ಸೊ ನೆಕ್ಸ್ಟ್ ಒನ್ ಬಂದು ಬ್ಲ್ಯಾಕ್. ನನ್ನ ಹತ್ರ ಯಾವುದು ಇರ್ಲಿಲ್ಲ, ಹಾಗಾಗಿ ನಾನು ಇದನ್ನ ತಗೊಂಡೆ. ಇದು ಮೆಟೀರಿಯಲ್ ಬಂದು ನಿಮಗೆ ತುಂಬಾನೇ ರೇಯಾನ್ ಕಾಟನ್ ತರ ಇಲ್ಲ, ಬಟ್ ಕಂಪ್ಲೀಟ್ ಕಾಟನ್ ಬರುತ್ತಲ್ಲ ಆ ತರ ಮೆಟೀರಿಯಲ್ ಇದೆ. ಪ್ಲಸ್ ಸ್ಲೀವ್ಸ್ಗೆ ನಿಮಗೆ ಈ ತರ ಲೇಸ್ ನ ಅಟ್ಯಾಚ್ ಮಾಡಿದ್ದಾರೆ. ಸ್ಲೀವ್ಸ್ಗೆ ಮಾತ್ರ, ಸ್ಲೀವ್ಸ್ಗೆ ಮತ್ತೆ ಇಲ್ಲಿ ಬಾಟಮ್ ಆಫ್ ದ ಟಾಪ್ ನೀವು ನೋಡ್ಬೋದು, ಡೋರಿ ಲೇಸ್ ನ ಅಟ್ಯಾಚ್ ಮಾಡಿದ್ದಾರೆ ಬಾಟಮ್ಗೆ. ಇದು ಕೂಡ ಅನಾರ್ಕಲಿ ಟಾಪ್, ಯಾವುದೇ ತರ ಸೈಡ್ ಕಟ್ ಇಲ್ಲ. ಸೊ ಸ್ಲೀವ್ ಲೆಂತ್ ಕೂಡ ನಿಮಗೆ, ಈಗ ಎಲ್ಲರೂ ಎಲ್ಬೋ ಲೆಂತ್ ಹಾಕೋದ್ರಿಂದ ಆಲ್ಮೋಸ್ಟ್ ಎಲ್ಲಾ ಟಾಪ್ಸ್ ಐದರ್ ಎಲ್ಬೋ ಲೆಂತ್ ಇರುತ್ತೆ ಅಥವಾ ಸ್ಲೀವ್ಲೆಸ್ ಇರುತ್ತೆ. ಸೊ ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಅಂಡ್ ಇದು ಪ್ಯೂರ್ ಕಾಟನ್ ಮೆಟೀರಿಯಲ್ ತರ ಇದೆ. ಇದು ರೇಯಾನ್ ಮೆಟೀರಿಯಲ್ ಅಲ್ಲ, ಕಾಟನ್ ಮೆಟೀರಿಯಲ್. ವಾಶ್ ಆದ್ಮೇಲೆ ಸಾಫ್ಟ್ ಆಗುತ್ತೆ. ಯಾಕೆಂದ್ರೆ ಇದು ವಾಶ್ ಆಗಿಲ್ಲ, ಇದೇ ತರ ನಾನು ಇನ್ನೊಂದು ತರಿಸಿದ್ದೀನಿ, ಅದು ವಾಶ್ ಆಗಿದೆ. ಅದು ಕೂಡ ವಾಶ್ ಆದ್ಮೇಲೆ ಸಾಫ್ಟ್ ಆಗುತ್ತೆ. ಅಂಡ್ ಪ್ಯಾಂಟ್ ಕೂಡ ನೀವು ನೋಡ್ಬೋದು, ಇದು ಕೂಡ ಪ್ಲಾಜೋ ಪ್ಯಾಂಟ್ ತರನೇ ಕೊಟ್ಟಿದ್ದಾರೆ ವಿತ್ ಲೇಸ್. ಸೊ ಬಾಟಮ್ ಅಲ್ಲಿ ನಿಮಗೆ ಲೇಸ್ ಕೊಟ್ಟಿದ್ದಾರೆ.
ನೀವು ಇದು ಕಾಟನ್ ಪರ್ಚೇಸ್ ಮಾಡೋದಾದ್ರೆ ಒಂದ್ ಸೈಜ್ ದೊಡ್ಡದು ಪರ್ಚೇಸ್ ಮಾಡಿ, ಬಿಕಾಸ್ ಕಾಟನ್ ಆಗಿರೋದ್ರಿಂದ ಶ್ರಿಂಕ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಸೈಜ್ಗಿಂತ ಒಂದ್ ಸೈಜ್ ನೀವು ಜಾಸ್ತಿ ಇದು ಬುಕ್ ಮಾಡ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ನನಗೆ ಮೀಡಿಯಂ, ಜನರಲಿ ನಾನು ಮೀಡಿಯಂ ಯೂಸ್ ಮಾಡ್ತೀನಿ, ಬಟ್ ಇದನ್ನ ನಾನು ಎಲ್ ತರಿಸಿದ್ದೀನಿ, ಎಲ್ ಸೈಜ್ ತರಿಸಿದ್ದೀನಿ, ಸೊ ದಟ್ ಕಾಟನ್ ಶ್ರಿಂಕ್ ಆಗ್ಬೋದು ಅನ್ನೋ ಕಾರಣದಿಂದ. ಸೊ ಇದು ಕೂಡ ನೀವು ಪರ್ಚೇಸ್ ಮಾಡ್ಬೋದು, ಅಫಿಷಿಯಲ್ ಆಗಿ ಕಾಣುತ್ತೆ. ಇದಕ್ಕೂ ಕೂಡ ದುಪಟ್ಟ ಇಲ್ಲ, ಜಸ್ಟ್ ಟಾಪ್ ಅಂಡ್ ಪ್ಯಾಂಟ್ ಅಷ್ಟೇ. ಇದ್ರ ಕಾಸ್ಟ್ ಬಂದು ಜಸ್ಟ್ 370 rupees ಅಷ್ಟೇ. ಸೊ ನೆಕ್ಸ್ಟ್ ಒಂದು ಬಂದು ನನ್ನ ಪರ್ಸನಲ್ ಫೇವ್ರೇಟ್ ಅಂತ ಹೇಳ್ಬೋದು, ನನಗೆ ತುಂಬಾನೇ ಇಷ್ಟ ಆಗಿದ್ದಂಥದ್ದು ಅಂಡ್ ಪರ್ಫೆಕ್ಟ್ ಫಿಟ್ ಆಗುವಂಥದ್ದು. ಇದು 3 ಪೀಸ್ ಸೆಟ್. ಸೊ ಇದು ಟಾಪ್, ನಿಮಗೆ ಜಸ್ಟ್ ಬ್ಲೌಸ್ ಬರುತ್ತಲ್ಲ ಕ್ರಾಪ್ ಟಾಪ್, ಆ ತರ ಕ್ರಾಪ್ ಟಾಪ್ ಇದು ವಿತ್ ಎಲಾಸ್ಟಿಕ್ ಇದೆ. ಮುಂದೆ ನೋಡ್ತಾ ಇರ್ಬೋದು, ಒಂದ್ ಸೈಡ್ ಎಲಾಸ್ಟಿಕ್ ಕೊಟ್ಟಿದ್ದಾರೆ ಈ ತರ, ಬ್ಯಾಕ್ಸ್ ಇನ್ನೊಂದ್ ಕಡೆ ಪ್ಲೇನ್ ಇದೆ. ಸೊ ಫ್ರಂಟ್ ಮಾತ್ರ ಎಲಾಸ್ಟಿಕ್ ಇದೆ, ಸೊ ದಟ್ ನಿಮ್ಗೆ ಇನ್ ಕೇಸ್ ಲೂಸ್ ಅಂದ್ರೂ ಫಿಟ್ ಆಗಿ ಕೂತ್ಕೊಳ್ಳುತ್ತೆ. ಸೊ ಫಾರ್ ದಿಸ್ ಕೆಳಗಡೆ ಒಂದು ಪ್ಯಾಂಟ್, ಸಿಗರೇಟ್ ಪ್ಯಾಂಟ್ ತರ, ಅದಕ್ಕೂ ಕೂಡ ಎಲಾಸ್ಟಿಕ್ ಇದೆ. ಸೊ ನನಗೆ ಸ್ವಲ್ಪ ಲೂಸ್ ಟೈಟ್ ಆರಾಮಾಗಿ ಫಿಟ್ ಆಗುತ್ತೆ. ನನಗೆ ಸೊಂಟ ಮಾತ್ರ ದಪ್ಪ ಇದೆ, ಫಿಟ್ ಆಗದಿದ್ರೆ ಏನ್ ಮಾಡೋದು ಅನ್ನೋಂಥವ್ರಿಗೆ ಎಲಾಸ್ಟಿಕ್ ಇದೆ, ಕಂಫರ್ಟಬಲ್ ಆಗಿ ಫಿಟ್ ಆಗುತ್ತೆ. ಅಂಡ್ ಬ್ಯೂಟಿಫುಲ್ ಲುಕ್ಗೆ ಮುಂದೆ ಪ್ಲೇನ್ ಆಗಿನೇ ಕೊಟ್ಟಿದ್ದಾರೆ, ಸೊ ದಟ್ ನಿಮ್ಗೆ ಅದು ಎಲಾಸ್ಟಿಕ್ ಪ್ಯಾಂಟ್ ಯೂಸ್ ಮಾಡ್ತಾ ಇದ್ದೀನಿ ಅನ್ನೋ ಫೀಲ್ ಬರಲ್ಲ. ಲುಕ್ ವೈಸ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ದಿಸ್ ಇಸ್ ಸಿಗರೇಟ್ ಪ್ಯಾಂಟ್. ಸೊ ಇದೆರಡಕ್ಕೂ ಒಂದು ಕೋಟ್ ನ ಪ್ರೊವೈಡ್ ಮಾಡಿದ್ದಾರೆ. ಕೋಟ್ ಅಂದ್ರೆ ಫುಲ್ ಲೆಂತ್. ಸೊ ಸ್ಟೈಲಿಶ್ ಆಗಿ ಮೇಲೆ ಕೋಟ್ ಹಾಕೋಬಹುದು, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನಂಗೆ ಇದು ನೀವು ನೋಡ್ತಾ ಇರ್ಬೋದು ಅಲ್ಲಿ, ನನ್ಗೆ ಅದನ್ನ ನೋಡಿದ ತಕ್ಷಣ ತುಂಬಾನೇ ಇಷ್ಟ ಆಯ್ತು, ನಾನು ತಗೋಬೇಕು ಅಂತ. ಸೊ ಹಾಗಾಗಿ ತಗೊಂಡೆ. ನೀವು ನೋಡ್ಬೋದು ತುಂಬಾನೇ ಚೆನ್ನಾಗಿದೆ. ನಂಗೆ ಹಾಕಿದ ತಕ್ಷಣ ತುಂಬಾ ಇಷ್ಟ ಆಯ್ತು. ಹಾಕೊಂಡ್ಮೇಲೆ ಸ್ವಲ್ಪ ಸಣ್ಣ ಆಗ್ಬೇಕು ಅಂತಾನು ಅನ್ನಿಸ್ತು, ಬೆಲಿ ಫ್ಯಾಟ್ ಕಮ್ಮಿ ಮಾಡ್ಕೋಬೇಕು ಇನ್ನೂ ಸ್ವಲ್ಪ ಅಂತ ಇನ್ಸ್ಪಿರೇಷನ್ ಕೂಡ ಆಯ್ತು ಇದನ್ನ ಹಾಕೊಂಡು ನೋಡಿದಾಗ. ತುಂಬಾನೇ ಚೆನ್ನಾಗಿದೆ. ಅಂಡ್ ವೈಟ್, ಆಸ್ ಐ ಟೋಲ್ಡ್, ವೈಟ್ ಮತ್ತೆ ಎನಿ ಕಲರ್ ಕಾಂಬಿನೇಷನ್ ತುಂಬಾನೇ ಇಷ್ಟ ಆಗುತ್ತೆ ನಂಗೆ. ಅಂಡ್ ಪ್ರೀತಿಯಾಗಿ ಕೂಡ ಕಾಣುತ್ತೆ ಅನ್ಕೊಂಡಿದೀನಿ. ಸೊ ಇದ್ರ ಕಾಸ್ಟ್ ಬಂದು ವೈಟ್ ಎಲ್ಲೋ, ಇದ್ರ ಕಾಸ್ಟ್ ಬಂದು 650 rupees. ಇದು ಒಂದೇ ಕಾಸ್ಟ್ಲಿ ಅನ್ಸುತ್ತೆ. ಸೊ ಇದು 650 rupees ಬಿದ್ದಿತ್ತು, ಬಟ್ ವರ್ತ್ ಇಟ್ ಅಂತ ಹೇಳ್ಬೋದು, ಯಾಕೆಂದ್ರೆ ಅಷ್ಟು ಚೆನ್ನಾಗಿದೆ. ನೀವು ಫಂಕ್ಷನ್ ಕೂಡ ವೇರ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ತುಂಬಾನೇ ಇಷ್ಟ ಆಯ್ತು ನಂಗಿದು. ಸೊ ನೆಕ್ಸ್ಟ್ ಒನ್ ಬಂದು ಈ ಕುರ್ತಿ ಸೆಟ್. ಇದು ಬ್ರೌನ್ ಕಲರ್ ಇದೆ. ಬ್ರೌನ್ ಅಂದ್ರೆ ನಿಮಗೆ ನಾಟ್ ಅ ಕಾಫಿ ಬ್ರೌನ್, ಅದಕ್ಕಿಂತ ಸ್ವಲ್ಪ ಡಾರ್ಕ್ ಬ್ರೌನ್. ಸೊ ಇದು ಬಂದು ಪ್ಯಾಂಟ್, ಸಿಗರೇಟ್ ಪ್ಯಾಂಟ್ ಕೊಟ್ಟಿದ್ದಾರೆ ವಿತ್ ಎಲಾಸ್ಟಿಕ್. ಇದಕ್ಕೆ ಪಾಕೆಟ್ ಏನೂ ಇಲ್ಲ. ಸೊ ವಿತೌಟ್ ಪಾಕೆಟ್ ಇದೆ ಪ್ಯಾಂಟ್. ಪ್ಯಾಂಟ್ ಇಸ್ ವಿತೌಟ್ ಪಾಕೆಟ್, ಪಾಕೆಟ್ ಏನೂ ಇಲ್ಲ ಇದಕ್ಕೆ. ಬಟ್ ಮೆಟೀರಿಯಲ್ ಇದು ಕೂಡ ಪ್ಯೂರ್ ಕಾಟನ್ ತರ ಇದೆ. ನಿಮ್ಗೆ ರೇಯಾನ್ ಮಿಕ್ಸ್ ಬರುತ್ತಲ್ಲ ಆ ತರ ಅಲ್ಲ, ಪ್ಯೂರ್ ಕಾಟನ್. ಇದು ಕೂಡ ಸ್ವಲ್ಪ ಶ್ರಿಂಕ್ ಆಗ್ಬೋದು. ಸೊ ಒಂದ್ ಸೈಜ್ ದೊಡ್ಡದನ್ನ ಪರ್ಚೇಸ್ ಮಾಡಿ, ಸೊ ದಟ್ ಶ್ರಿಂಕ್ ಆದ್ರೂ ಕೂಡ ನಿಮ್ಗೆ ಕರೆಕ್ಟ್ ಫಿಟ್ ಆಗೋ ತರ ಆಗುತ್ತೆ. ಸೊ ಈ ಟಾಪ್ ಅಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಇದು ಕೂಡ ನೆಕ್ ಡಿಫ್ರೆಂಟ್ ಆಗಿದೆ, ವಿ ನೆಕ್ ಇದೆ. ಅದಕ್ಕೆ ಲೇಸ್ ಕೊಟ್ಟಿದ್ದಾರೆ, ಬ್ರೌನ್ ಕಲರ್ ಅಲ್ಲೇ ನೋಡ್ತಾ ಇರ್ಬೋದು ಲೇಸ್ ಕೊಟ್ಟಿದ್ದಾರೆ. ಕಾಣಿಸ್ತಿದೆ ಅನ್ಕೋತೀನಿ, ಬ್ರೌನ್ ಲೇಸ್ ಅನ್ನೇ ಕೊಟ್ಟಿದ್ದಾರೆ. ಸೊ ಇದು ಸೈಡ್ ಕಟ್ ಇರುವಂತದ್ದು, ಸೈಡ್ ಕಟ್ ಇರುವಂತಹ ಕುರ್ತಿ. ಇದು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು. ನಾನು ಇದ್ರ ರೇಟ್ ಕೂಡ ಮೆನ್ಷನ್ ಮಾಡಿದೀನಿ ಅನ್ಸುತ್ತೆ. ನಿಮಗೆ 430 rupees ಬಿದ್ದಿತ್ತು ನಂಗೆ ಅಷ್ಟೇ, 430 rupees ವಿತ್ ದುಪ್ಪಟ್ಟ. ದುಪ್ಪಟ್ಟ ಕೂಡ ನೋಡ್ಬೋದು, ತುಂಬಾನೇ ದೊಡ್ಡದಿದೆ. ಸೊ ಇದನ್ನು ಕೂಡ ವೇರ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದು 3 ಪೀಸ್ ಸೆಟ್, ದುಪ್ಪಟ್ಟ, ಟಾಪ್ ಮತ್ತೆ ಪ್ಯಾಂಟ್. ಸೊ ನೆಕ್ಸ್ಟ್ ಕುರ್ತಿ ಬಂದು ಇದು ಕೂಡ 2 ಸೆಟ್ ಕುರ್ತಿ, ಪ್ಯಾಂಟ್ ಹಾಗೆ ಟಾಪ್. ಇದು ಕೂಡ ಶಾರ್ಟ್ ಟಾಪ್ ಬರುತ್ತೆ. ನಿಮ್ಗೆ ಅದು ರೆಡ್ ಕಾಣ್ತಿರ್ಬೋದು, ಬಟ್ ಇಟ್ ಇಸ್ ಪಿಂಕ್ ಕಲರ್, ಡಾರ್ಕ್ ಪಿಂಕ್. ಇದ್ರದ್ದು ವಿಡ್ತ್ ನೋಡ್ಬೋದು, ತುಂಬಾನೇ ಚೆನ್ನಾಗಿದೆ. ಫುಲ್ ಅನಾರ್ಕಲಿ ಬರುತ್ತೆ, ಫುಲ್ ಅನಾರ್ಕಲಿ ಟಾಪ್ ಇದು, ಬಟ್ ಶಾರ್ಟ್ ಬರುತ್ತೆ. ಅದಕ್ಕೆ ಪ್ಯಾಂಟ್ ಬಂದು, ಇದು ಕೂಡ ನಾನು ನ್ಯೂ ಇಯರ್ಗೆ ವೇರ್ ಮಾಡಿದ್ದೀನಿ. ಕಲರ್ ಏನು ಫೇಡ್ ಆಗಲ್ಲ. ಪ್ಯಾಂಟ್ ತುಂಬಾ ದೊಡ್ಡದಾಗಿದೆ, ಪ್ಯಾಂಟ್ ಕೂಡ ಫ್ಲೇರ್ಡ್ ಆಗಿದೆ. ನಿಮಗೆ ಆಲ್ಮೋಸ್ಟ್ ಸ್ಕರ್ಟ್ ತರ ಕಾಣುತ್ತೆ. ಸೊ ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಇದು ಕಾಟನ್ ರೇಯಾನ್ ಮೆಟೀರಿಯಲ್, ರೇಯಾನ್ ಕಾಟನ್. ಇದು ತುಂಬಾನೇ ಸಾಫ್ಟ್ ಆಗಿದೆ, ವೇರ್ ಮಾಡಿದ್ರೆ ಕಂಫರ್ಟಬಲ್ ಆಗಿರುತ್ತೆ. ನಿಮ್ಗೆ ಇರಿಟೇಷನ್ ಅನ್ಸೋದೇ ಇಲ್ಲ, ಅಷ್ಟು ಕಂಫರ್ಟಬಲ್ ಆಗಿದೆ. ಸೊ ಇದಕ್ಕೂ ಕೂಡ
ಬಾರ್ಡರ್ ಅಲ್ಲಿ ಒಂದು ಲೇಸ್ ಕೊಟ್ಟಿದ್ದಾರೆ. ನೀವು ಅವಶ್ಯಕತೆ ಇಲ್ಲ ಅಂದ್ರೆ ಇದನ್ನ ರಿಮೂವ್ ಮಾಡ್ಬೋದು. ಇದು ಸ್ವಲ್ಪ ನನಗೆ ಅಷ್ಟೊಂದು ಲುಕ್ ಕೊಡ್ತಿದೆ ಅಂತ ಅನ್ನಿಸ್ಲಿಲ್ಲ. ಟಾಪಿಗೂ ಕೂಡ ಲೇಸ್ ಕೊಟ್ಟಿದ್ದಾರೆ, 3 ಲೇಸ್ ಕೊಟ್ಟಿದ್ದಾರೆ. ಬಟ್ ಮೆಟೀರಿಯಲ್ ವೈಸ್ ತುಂಬಾನೇ ಚೆನ್ನಾಗಿದೆ ಅಂಡ್ ವರ್ಕ್ ಕೂಡ ತುಂಬಾನೇ ಚೆನ್ನಾಗಿದೆ, ಅಂದ್ರೆ ಪ್ರಿಂಟ್ ಕೂಡ ತುಂಬಾನೇ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು ಡಾಟ್ಸ್, ಸ್ಮಾಲ್ ಡಾಟ್ಸ್ ಅಲ್ಲಿ ಪ್ರಿಂಟ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಸೊ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಅಂದ್ರೆ ಇದು. ಸೊ ಇದು ಒಂದು ಲಾಸ್ಟ್ ಒನ್. ಇದು ಡಾರ್ಕ್ ಮೆರೂನ್ ಶೇಡ್ ಅಲ್ಲಿ ಇದೆ. ಇದು ಕೂಡ 3 ಪೀಸ್ ಸೆಟ್. ಇದು ನನ್ನ ಮಗಳಿಗೆ ತರಿಸಿದ್ದೆ, ತುಂಬಾನೇ ಇಷ್ಟ ಆಗಿತ್ತು ನನಗೆ, ಸೇಮ್ ಕಲರ್. ಸೊ ಹಾಗಾಗಿ ಈಗ ನನಗೂ ಕೂಡ ತರಿಸ್ಕೊಂಡಿದ್ದೀನಿ. ಇದು ಪ್ಯಾಂಟ್, ನಿಮಗೆ ಪಟಿಯಾಲ ಪ್ಯಾಂಟ್ ಅಥವಾ ಸಿಗರೇಟ್ ಪ್ಯಾಂಟ್ ತರ ಬರುತ್ತೆ, ಹೆಚ್ಚು ಕಮ್ಮಿ. ಪಟಿಯಾಲ ನೋಡ್ತಾ ಇರ್ಬೋದು, ಪಟಿಯಾಲ ಪ್ಯಾಂಟ್ ತರ ಬರುತ್ತೆ. ಮೆಟೀರಿಯಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಒಗದ್ಮೇಲೆ ಇನ್ನೂ ಚೆನ್ನಾಗಾಗತ್ತೆ. ಇದು ನನ್ನ ಮಗಳಿಗೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು, ಸೊ ಹಾಗಾಗಿ ನಾನು ತರಿಸ್ಕೊಂಡೆ. ಅಂಡ್ ಟಾಪ್ ಬಂದು ಈ ತರ ಪಟಿಯಾಲ ಪ್ಯಾಂಟಿಗೆ ಶಾರ್ಟ್ ಟಾಪ್ ಬರುತ್ತೆ ವಿತ್ ಲಿಟಲ್ ಸೈಡ್ ಕಟ್, ಸ್ವಲ್ಪ ಸೈಡ್ ಕಟ್ ಇರುವಂತಹ ಟಾಪ್. ಅದ್ರ ಮೇಲೆ ಬೇಕಿದ್ರೆ ನೀವು ಈ ಕೋಟ್ ಅನ್ನ ಯೂಸ್ ಮಾಡ್ಕೋಬಹುದು. ಎಕ್ಸ್ಟ್ರಾ ವಿತ್ ಸ್ಲೀವ್ ಕೋಟ್ ಕೊಟ್ಟಿದ್ದಾರೆ. ಟಾಪ್ ವಿತೌಟ್ ಸ್ಲೀವ್ ಇರುತ್ತೆ ನಿಮಗೆ, ಸೊ ಕೋಟ್ ವಿತ್ ಸ್ಲೀವ್ ಕೊಟ್ಟಿದ್ದಾರೆ. ನೀವು ಬೇಕಿದ್ರೆ ಕೋಟ್ ನ ಇದಕ್ಕೆ ಯೂಸ್ ಮಾಡ್ಕೋಬಹುದು, ಅಥವಾ ನಿಮಗೆ ಬೇರೆ ಟಾಪ್ಸಿಗೂ ಕೂಡ ಈ ಕೋಟ್ ಅನ್ನ ಯೂಸ್ ಮಾಡ್ಕೋಬಹುದು. ಸೊ ಇದು ಕೂಡ ನನ್ನ ಮೋಸ್ಟ್ ಫೇವ್ರೇಟ್ ಅಂತ ಹೇಳ್ಬೋದು. ಸೊ ಇದನ್ನೆಲ್ಲ ವೇರ್ ಮಾಡಿ ತೋರಿಸ್ತೀನಿ ಈಗ, ಹೇಗಿದೆ ನೋಡೋಣ. ಸೊ ಇದಿಷ್ಟು ಕುರ್ತೀಸ್ ವ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಸೊ ನಿಮ್ಗೆ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ತಿಳಿಸಿ, ಅಂಡ್ ಯಾವ್ದು ನನಗೆ ಚೆನ್ನಾಗಿ ಕಾಣಿಸ್ತಿದೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಕುರ್ತೀಸ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂಡ್ ಯಾವ್ದು ನಿಮ್ಗೆ ಕಂಫರ್ಟಬಲ್ ಅನ್ಸುತ್ತೆ, ಅಥವಾ ನಿಮ್ಮ ಹತ್ರ ಯಾವ ಕಲರ್ ಇಲ್ಲ, ನಿಮ್ಗೆ ಯಾವ್ದು ತಗೋಬೇಕು ಅನ್ಸುತ್ತೆ ಅದನ್ನ ನೀವು ಪರ್ಚೇಸ್ ಮಾಡ್ಬೋದು. ಅಂಡ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರ್ತಾ ಇರುತ್ತೆ. ಅಷ್ಟೇ ಅಲ್ಲದೆ ಮತ್ತಷ್ಟು ಮಕ್ಕಳ ಎಜುಕೇಶನ್ ಹಾಗೆ ಅವರ ಬೆಳವಣಿಗೆ ರಿಲೇಟೆಡ್ ವಿಡಿಯೋಸ್ ನನ್ನ ಚಾನೆಲ್ ಅಲ್ಲಿ ಸಿಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅದಷ್ಟು ವಿಡಿಯೋಸ್ ನೀವು ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಅಂಡ್ ಮತ್ತೆ ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ. ಸಿ ಯು. ಥ್ಯಾಂಕ್